ಗಾಳಿ ನೋಡ್ರಿ, ನಿನ್ನೆ ಇಂಥ ಬಿರುಗಾಳಿ ಬಂತು, ಹೆಂಗಿತ್ತು ಅಂದ್ರೆ ಅದ್ರದ್ದು ಇದು. ಸೊ ನೋಡ್ರಿ ಎಲ್ಲ ಮತ್ತೆ ಕಟ್ಟಿರೋದೆಲ್ಲ ಹೋಯ್ತು, ಗಿಡಗಳು ಅಷ್ಟು ಮುರಿದೋಯ್ತು. ಆಮೇಲೆ ಎಲ್ಲ ಪಾಟ್ಗಳು ಹಂಗಂಗೆ ಮುಗಿಸ್ಕೊಂಡು ಬಿದ್ದಾವ. ಸೊ ನೋಡ್ರಿ ಎಲ್ಲ ಕಡೆ ಪಾಟ್ ಹೊಡೆದವ, ಎಲ್ಲ ಎಗರ್ಕೊಂಡು ಬಿದ್ದಾವ. ಇಷ್ಟು ಬಿರುಗಾಳಿ ಇತ್ತು, ಎಂಥ ಬಿರುಗಾಳಿ ಅಂದರೆ. ಸೊ ಆ ಕಡೆ ಕಟ್ಟಿರೋದು ಒಂದು ಬಿತ್ತು, ಒಬ್ಬ ಇವೆಲ್ಲ ಉಳಿದಿದೆ ದೊಡ್ಡದು. ಹೆಂಗೆ ಮುಗಿಸ್ಕೊಂಡು ಬಿತ್ತು ಅಂದರೆ ಇದು ಬಿತ್ತು. ಹೆಂಗಿತ್ತು ಅಂದರೆ, ನೀವು ಲಾಸ್ಟ್ ವಿಡಿಯೋನ ಹೆಂಗೆ ನೋಡ್ರಿ ನಂದು, ಆ ಕಡೆ ಒಂದು ಅವರು ಮಂಚ ಇಟ್ಟಿದ್ರು, ಆ ಮಂಚ ಹಾರಿ ಇಲ್ಲಿ ಬಂದು ಬಿದ್ದು ಎಲ್ಲ ಹೊಡೆದಾಕ್ಬಿಡ್ತು, ಸತ್ಯನಾಶ ಆಗೋಯ್ತೆಲ್ಲ. ಸೊ ಅದ್ರದ್ದೊಂದು ಫೋಟೋ ಹಾಕಿರ್ತೀನಿ ನೋಡ್ರಿ. ಸೊ ಅಷ್ಟು ಒಂದೆಲ್ಲ ಪಾಟ್ಗಳು ಬಿದ್ದು ಈ ಥರ ಹೊಡ್ಕೊಂಡು ಸೊ ಹೋದ್ವು. ಎಷ್ಟು ಚಂದ ಹೂವು ಬಿಟ್ಟಿದ್ವು. ಸೊ ಹೂವುಗಳಂತೂ ಆಗ್ಲಿಕ್ಕೆ ಏನೇನು ಆಗಿದ್ದು ನೋಡಿ ಹೂವು ಎಷ್ಟು ಸೈಡಿಗೆ ಒದ್ಕೊಂಬಂದವ ಹಿಂಗೆ. ಸೊ ಸದ್ಯಕ್ಕಂತೂ ಈಗ ಆಗ್ಯದ, ಇವಾಗೆಲ್ಲ ಕುತ್ಕೊಂಡು ರಿಪೇರಿ ಮಾಡ್ತೀನಿ. ಅದನ್ನು ಹೊಲಿಯಕ್ಕೆ ಈ ಥರದೊಂದು ದಾರ ತೊಗೊಂಡಿನಿ. ಇದ್ರ ಒಳಗಡೆ ಹಿಂಗೆ ತಂತಿ ಇರುತ್ತೆ, ಇಲ್ಲ ಐತೆ ನೋಡ್ರಿ ತಂತಿ, ಹಿಂಗೆ ತಂತಿ ಇರುತ್ತಾ. ಸೊ ಇದು ಸ್ಟ್ರಾಂಗ್ ಆಗಿನೂ ನಿಂದಿರುತ್ತಾ, ಕಡಿಯೋದು ಇಲ್ಲ. ಸೊ ನೋಡಮ್ಮ ಅಂತ ಹೇಳೋದು, ಹೊಲ್ದಿನ ಒಂದು ವಾರ ಆಗಿರಲಿಲ್ಲ, ನಂಗೆ ಎಷ್ಟು ಬೇಜಾರಾಗ್ತದ. ಸೊ ಅಷ್ಟು ಕೆಲಸ ಆಯಿತು. ಇನ್ನು ಎಲ್ಲ ಕಡೆ ನೋಡಿದ್ರೆ ಎಲ್ಲ ಗಿಡಗಳನ್ನು ಹಿಂಗೆ ಕಟ್ಟಬೇಕು ನಾನು ಈಗ ಮ್ಯಾಲೆ. ಫಸ್ಟ್ ಅದು ಕೆಲಸ ಮಾಡಬೇಕು. ಸೊ ಇದೆಲ್ಲ ತಂತಿಗಳು ಇನ್ನು ಅದು ಪಲಂಗ್ ಬಿದ್ದನೆ ಹಂಗಾಯ್ತು, ಅದೊಂದು ಬೆಡ್ ಬಿದ್ದನೆ ಹಂಗಾಯ್ತು. ಎಲ್ಲ ತಂತಿಗಳೂ ಕಟ್ಟಬೇಕು. ಸೊ ಆಮೇಲೆ ಈ ಟ್ಯಾಂಕ್ಗಳೇನು ಸಿಕ್ಕಿದ್ವು ಅವು ಆಲ್ಮೋಸ್ಟ್ ಕಟ್ ಮಾಡಿ ಇಟ್ಟಿವಿ. ಸೊ ಅವಕ್ಕೆಲ್ಲ ಹೋಲ್ ಹಾಕ್ಕೊಂಡು ಇರೋ ಗಿಡ ಹಾಕೋದು ಒಂದೇ ಕಷ್ಟ ನನಗೆ, ಯಾಕಂದ್ರೆ ಆಮೇಲೆ ಎಲ್ಲ ಒಯ್ಯೋದಿತ್ತಂದ್ರೆ ಕಷ್ಟ. ಇವು ಗಾಳಿ ಮಳೆ ಅಂತೂ ಕೇಳಬಾರ್ದು, ಏನೇನೇನೂ ಉಳಿಸಿಲ್ಲ ನಿನ್ನೆ. ಮಳೆಕ್ಕಿಂತ ಗಾಳಿ ಅಂತೂ ಟಿವಿನಾಗೆಲ್ಲ ಹೇಳತ್ತಾರೆ ನಮ್ಮ ಕಡೆ ಇಷ್ಟು ಇದು ಆಯ್ತಂತ ಹೇಳಿ, ಬಿರುಗಾಳಿ ಬಿಟ್ಟಿತ್ತು ಅಂತ ಹೇಳಿ. ಸೊ ಎಲ್ಲ ಗಿಡಗಳು ಮುಚ್ಕೊಂಡು ಬಿದ್ದಾವ. ಸೊ ಸದ್ಯಕ್ಕೆ ಸ್ವಲ್ಪ ಗಾರ್ಡನಿಗೆ ಜಬರ್ದಸ್ತ್ ಕೆಲಸ ಅದ ಇವತ್ತು. ಎಲ್ಲ ಹೋಗಿರೋದು ಸಿದ್ಧ ಮಾಡ್ಕೋಬೇಕು. ಆಮೇಲೆ ಹೊಸ ತಂತಿಗಳು ತಂದು ಕಟ್ಕೊಬೇಕು. ಇವಾಗ ಅದೊಂದೇ ಉಳಿದಿದ್ದು, ಎಷ್ಟು ಕಟ್ಟಿದ್ದೆಲ್ಲ ತಂತಿಗಳೆಲ್ಲ ಹರ್ಕೊಂಡು ಬಿದ್ದಾವೆ. ಸೊ ಭಾಳ ಇದಾಯ್ತು, ಬೇಜಾರಾಯ್ತು ನೋಡಿ ನನಗೆ. ಸೊ ರಾತ್ರಿನೇ ಬಂದಿದ್ವಿ ಹಿಂಗಾಗ್ಯದ ಏನಾಗ್ಯದ ಅಂತ ಹೇಳಿ. ಸೊ ಸದ್ಯಕ್ಕೆ ಒಂದಿಷ್ಟು ಇದಾಯಿತು. ಸೊ ಸದ್ಯಕ್ಕಂತೂ ಹಿಂಗೆ ಒಂದು ಇಷ್ಟು ಹಾಳಾಗುತ್ತೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ನಾನು. ಆಮೇಲೆ ಇದ್ರ ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದ್ವು, ಅಲ್ಲೆಲ್ಲ ನೀರು ತೆಗ್ದು ನೋಡ್ರಿ, ಇದ್ರ ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದ್ವು. ಭಾಳ ಇದು ಅನಿಸ್ಲಿಕ್ಕತ್ತದ ನನಗೆ. ಹೂವು ಬಿಟ್ಟವು ಮತ್ತೆ ಅದರಲ್ಲೇ ಹೂವು ನೋಡಿದ್ರೆ ಒಂದು ಸ್ವಲ್ಪ ತೃಪ್ತಿ ಆಗ್ಬೋದು. ಯಾಕಂದರೆ ಇಲ್ಲೊಂದು ಮತ್ತು ಇವತ್ತು ಇಲ್ಲೊಂದು ಬಿಟ್ಟದ್ದು ನೋಡ್ರಿ, ಇದು ದಾಸವಾಳದ ಗಿಡ. ಸೊ ಈ ಥರದ್ದು ಹೂಗಳೆಲ್ಲ ಬಿಟ್ಟವ, ಗಿಡ ಎಲ್ಲ ಒಂಕಾಗ್ಯಾವ ನೋಡ್ರಿ. ಯಾವ ಪರಿ ಅಂದರೆ ಹೇಳಿದ್ನಲ್ಲ ನಾನು, ಹಿಂಗಿತ್ತು ಗಾಳಿ ಅಂದರೆ ಬದುಕಿದೆ ದೊಡ್ಡದು ಮನುಷ್ಯರು ಅನ್ನೋಂಗಿತ್ತು ನೋಡ್ರಿ. ಇಷ್ಟು ದೊಡ್ಡದು ನಾನು ಇದಕ್ಕೇನೂ ಮಾಡಿರಲಿಲ್ಲ ಆ್ಯಕ್ಚುಲಿ. ಅಂದರೆ ಈ ಸತಿ ನನಗೆ ಕೆದ್ರು ಇರಲಿಲ್ಲ ಇದಕ್ಕೆ ಅಷ್ಟೊಂದು. ಒಂದು ಇದು ನಿನ್ನೆನ ಹಚ್ಚಿ ಹೋಗಿದ್ದ ಗಿಡಗಳು ಇವು. ಸೊ ಅವನಿಗೆ ಕೆಲಸ ಹಚ್ಚಿನಿ ಇವತ್ತು, ಸ್ವಲ್ಪ ಕೆಲಸ ಮಾಡಂತ ಹೇಳಿ. ಸೊ ಇವೆಲ್ಲ ಎತ್ತಿಟ್ಕೊಬೇಕು ನೋಡ್ರಿ ಹೆಂಗೆ ಬಿದ್ದಾವ. ಫಸ್ಟ್ ಇದನ್ನು ಕಟ್ಕೊಂಡು ಅವನ್ನ ಎತ್ತಿಡಬೇಕು. ಎಲ್ಲ ಪಾಟು ಗಿಡ ಏನೇನು ಉಳಿಲಕ್ಕೆ ಸಾಧ್ಯನೇ ಆಗಿಲ್ಲ. ಸೊ ಮಾಡ್ತೀನಿ ಆಮೇಲೆ ಇದ್ರದ್ದು ಒಂದು ಅವಸ್ಥೆ. ಓಕೆ ಫ್ರೆಂಡ್ಸ್, ಬಾಯ್. ಒಂದು ಅಪ್ಡೇಟ್ ವಿಡಿಯೋ ನೋಡಿ. 2 ದಿವಸ ಆದಮೇಲೆ ಹೂ ಅರಳಿದ. ಇನ್ನು ಸ್ವಲ್ಪ ಕೆಲಸ ಪೆಂಡಿಂಗ್ ಇಟ್ಕೊಂಡಿನಿ. ಈ ಕಡೆದೆಲ್ಲ ನಿನ್ನೆ ಸ್ವಲ್ಪ ಬಿದ್ದೋಗಿರೋದು, ಆ ಕಡೆದೆಲ್ಲ ಬಿದ್ದೋಗಿತ್ತು. ಸೊ ಅದೆಲ್ಲ ಪಾಟ್ಗಳನ್ನ ತೆಗೆದು ನೀಟ್ ಮಾಡ್ಕೊಂಡಿನಿ. ಸೊ ಇದೊಂದಿಷ್ಟು ಹೊಲ್ಕೊಂಡಿನಿ. ಆ ಕಡೆದು ರಾತ್ರಿ ಆಯಿತು, ಸ್ವಲ್ಪ ದಾರನೂ ಇರಲಿಲ್ಲ, ಬಿಟ್ಟೆ. ಆಮೇಲೆ ಇನ್ನು ಬಿದ್ದೋಗಿರೋ ಪಾಟ್ಗಳನ್ನೆಲ್ಲ ಎತ್ತಿಟ್ಕೊಂಡು ಇವೆಲ್ಲ ಮಾಡ್ಕೊಂಡಿನಿ ಸರಿಗೆ. ಸೊ ಇದಷ್ಟು ಕೆಲಸ ಆಯಿತು. ಇದಾದಮೇಲೆ ಸಣ್ಣ ಪುಟ್ಟ ನನಗೆ ಕಟ್ಟಿಂಗ್ಸ್ ಎಲ್ಲ ಹಾಕೋದಿತ್ತು. ಆಮೇಲೆ ಅಲ್ಲಿ ಬಿದ್ದೋಗಿರೋದು ಏನು ಸಣ್ಣ ಸಣ್ಣದು ಪಾಟ್ನಾಗ ಹಚ್ಚಿದ್ದೆ ನಾನು, ಅದೆಲ್ಲ ಕಿತ್ತು ಎಲ್ಲ ಮುರಿದ್ಬಿಟ್ಟಿದ್ವು. ಸೊ ಅದನ್ನೆಲ್ಲ ಚಲೋ ಮಾಡೋದಿತ್ತು ನನಗೆ. ಸೊ ಫ್ಲವರ್ಸ್
ಇವಾಗ ಬೆಳಗ್ಗೆ ಟೈಮು 8 ಗಂಟೆ, ಬಿಸಿಲು ಜೋರಾಗೈತಿ ಇವತ್ತು. ಈ ಮಾರ್ನಿಂಗ್ ಗ್ಲೋರಿನಾಗ ಹೂ ಬರ್ತಾವಂತ ಕಾಯಕತ್ತೀನಿ. ಸೊ ಇವಾಗ ಮಗು ಸ್ಟಾರ್ಟ್ ಆಗಿದ್ದು. ಇಲ್ಲಿದೆ ನೋಡ್ರಿ, ಅವನ್ನೆಲ್ಲ ರಾತ್ರಿ ಎಲ್ಲ ಮಾಡ್ಕೊಂಡಿನಿ, ಕ್ಲೀನ್ ಮಾಡಿಕೊಂಡು ಇಷ್ಟೆಲ್ಲ ಗಿಡಗಳನ್ನು ನಾನು ಹಾಕ್ಕೊಂಡಿನಿ. ಬಿದ್ದೋಗಿರೋದು ಎಲ್ಲ ಕಟಿಂಗ್ ಮುರಿದೋಗಿದ್ದು, ಏನೇನು ಉಳಿದಿಲ್ಲ. ಸೊ ಅವನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡಿನಿ. ಸೊ ಇದು ಒಂದು ರಿಪೋರ್ಟ್ ಮಾಡ್ಕೊಂಡಿನಿ ರಾತ್ರಿಗೆ, ಯಾಕಂದರೆ ಅದು ಭಾಳ ಬೀಳಿಕತ್ತಿತ್ತು. ಆಮೇಲೆ ರೂಟ್ ಬಾಂಡ್ ಆಗಿತ್ತು ಭಾಳ ದಿವಸದಿಂದ ಅದು, ಹಾಗಾಗಿ. ಆಮೇಲೆ ಇದರಲ್ಲಿ ಇವಾಗ ಚಿಗುರು ಚಲೋ ಬರ್ಲಿಕ್ಕತ್ತದೆ, ಹೂವು ಬರ್ಲಿಕ್ಕತ್ತದೆ. ಕೆಲವು ಒಂದೊಂದೇ ಆಗಿದ್ವು, ನಾನು ತೆಗ್ದಿಲ್ಲ. ಅಲ್ಲಿ ರೆಡ್ ರೆಡ್ ಕಾಣ್ತಾವಲ್ಲ, ಅದೆಲ್ಲ ಬೀಜ, ಅಂದರೆ ದಪ್ಪಾಗಿಲ್ಲ, ಕಾಯಿ ಅಷ್ಟೇ ಆಗಿದೆ. ಆಮೇಲೆ ರಾತ್ರಿ ಇವೆಲ್ಲ ಪಾಟ್ಗಳು ಅಷ್ಟೇ ನಾನು ತುಂಬಿ ಇಟ್ಕೊಂಡಿನಿ. ಗಡಿ ಗಡಿ ಬೀಳೋದ್ರಿಂದ ಭಾಳ ಗಿಡಗಳಿಗೆಲ್ಲ ವೇಸ್ಟ್ ಆಗ್ಲಿಕ್ಕತ್ತಿತ್ತು ನಂದು. ಹಾಗಾಗಿ ಇಲ್ಲೊಂದು ಸ್ವಲ್ಪ ಮೆಂತ್ಯ ಪಲ್ಯ ಹಾಕ್ಕೊಂಡಿನಿ ನೋಡ್ರಿ. ಮೆಂತ್ಯ ಪಲ್ಯ ಹಾಕ್ಕೊಂಡಿರೋದು ಬಂದದ. ಆಮೇಲೆ ಇವೆಲ್ಲನೂ ಅಷ್ಟೇ, ಇದೂ ತೆಗೆದು ರಿಪೋರ್ಟ್ ಮಾಡ್ಕೊಂಡಿನಿ. ಸೊ ಇವೆಲ್ಲ ಸಣ್ಣ ಪುಟ್ಟ ಇದರಲ್ಲೆಲ್ಲ ಬೀಜ, ಸೀಡ್ಸು, ಆಮೇಲೆ ಏನನ್ನು ಹಚ್ಚಬೇಕಿತ್ತು. ಸೊ ಅವನ್ನೆಲ್ಲ ಹಚ್ಚಿ ಇಲ್ಲೊಂದು ರೆಡಿ ಮಾಡಿ ಇಟ್ಕೊಂಡಿನಿ. ಇಲ್ಲೊಂದು ಡಬಲ್ ಪೆಟ್ಲು. ಇಷ್ಟು ದಿನ ಬಿಸಿಲಿಗೆ ಅರಳ್ತಿರ್ಲಿಲ್ಲ, ಬಟ್ ಇವಾಗ ಇಲ್ಲಿ ಬಂದ ತಕ್ಷಣ ಸ್ವಲ್ಪ ಫ್ರೆಗ್ರೆನ್ಸ್ ಚೆಂದ ಬಂದದ ಇದು. ಮತ್ತು ಇನ್ನೊಂದು ಬರ್ಲಿಕ್ಕತ್ತದೆ. ಸೊ ಇವೆಲ್ಲ ಡಬಲ್ ಪೆಟ್ಲಿದೆ. ರೇನ್ ಲಿಲ್ಲಿ ನೋಡ್ರಿ, ಮುಗ್ಗೆ ಎಷ್ಟು ಬಂದವ. ಸೊ ಇದು ಮಳೆ ಬಂತಲ್ಲ, ಸ್ವಲ್ಪ ದಿವಸದಿಂದ ಮಳೆನೂ ಇತ್ತು, ಹಾಗಾಗಿ ಎಲ್ಲ ಗಿಡಗಳು ಬಿದ್ದ ಮೇಲೆ ಭಾಳ ಈ ಕಡೆ ಎಲ್ಲ ಹಾನಿ ಆಗಿದೆ. ಪೂರ ಎಲ್ಲ ತೆಗೆದುಕೊಂಡು ಹೋಗ್ಬಿಟ್ಟಾವೆಲ್ಲ. ಸೊ ಇದರ ಸೀಸನ್ ಮುಗೀತಲ್ಲ, ಸೊ ಡಲ್ ಹೊಡೆದದ. ಸೊ ಅದು ಚೆನ್ನಾಗಿ ಅರಳಿಗತ್ತದ ಇನ್ನು. ಸೊ ಓದಿದ್ದೆಲ್ಲ ಮುಗೀತು ಅದರದ್ದು ಸೀಸನು. ಆಮೇಲೆ ಇದೊಂದು ಹಣ್ಣಿನ ಗಿಡ, ಇದರಲ್ಲಿ ರೆಡ್ ಕಲರ್ ಚೆರ್ರಿ ಥರನೇ ಹಣ್ಣಾಗ್ತಾವೆ. ಇದು ಗಿಡ ಅಷ್ಟೇ ಜಾಸ್ತಿ ಬೆಳೆಯಾಗತ್ತದ. ಇನ್ನು ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋದ್ರದಾಗ ರಾತ್ರಿ ಆಗ್ಬಿಡ್ತಲ್ಲ, ಅಷ್ಟಕ್ಕೆ ನಾನು ಬಿಟ್ಟಿದ್ದೆ. ಇದು ಮಲ್ಬೇರಿ ಗಿಡ, ಕಾಯಿ ಏನೋ ಆಗ್ತಾವ, ಆದರೆ ಯಾಕೋ ಗೊತ್ತಿಲ್ಲ ಹಿಂಗೆ ಒಣಗಿಬಿಡ್ತಾವೆ ನೋಡ್ರಿ. ಅದು ಹಣ್ಣಾಗಂಗಿಲ್ಲ. ಹೂವು ಅರಳೋ ಟೈಮ್ನಾಗ ಹಿಂಗೆ ಒಣಗಿಬಿಡುತ್ತಾ, ಅದು ಉದುರು ಬಿಡುತ್ತೆ. ಇಲ್ಲಿ ನೋಡ್ರಿ, ಇವೆಲ್ಲ ಆಗ್ಯಾವ ನೋಡ್ರಿ. ಹಿಂಗೆ ಉದುರು ಬಿಡುತ್ತೆ. ಇದೇನಿಲ್ಲ, ಹಿಂಗೆ ಮುಟ್ಟಿದ್ರೆ ಬಂದ್ಬಿಡ್ತಾವೆ ನೋಡ್ರಿ. ಈಗ ಜಸ್ಟ್ ಈಗ ಮುಟ್ಟಿದ್ರೆ ಉದುರು ಬಿಡ್ತಾವೆ. ಯಾಕಂತ ಗೊತ್ತಿಲ್ಲ ನನಗೆ, ಬಟ್ ಹಿಂಗೆ ಆಗ್ಲಿಕ್ಕತ್ತದ. ಹೂವೇನೋ ಭಾಳಷ್ಟು ಬಿಡ್ತಾವ, ಜಾಸ್ತಿನೇ ಬಿಡ್ತಾವ, ಆದರೆ ಯಾವುದು ಕಾಯಿ ಆಗಂಗಿಲ್ಲ, ಹಣ್ಣು ಆಗಂಗಿಲ್ಲ. ಸೊ ಇದು ಪ್ರಾಬ್ಲಮ್ ಇದ್ರನಾಗದ. ಇದು ಮಳೆ ಬಂದಮೇಲೆ ನೋಡ್ರಿ ಎಷ್ಟು ಚಂದ ಅಂಜೂರದ ಹಣ್ಣು ಚಿಗಿಲಿಗತ್ತದ. ಇದು ನೀಲದ ಹಣ್ಣಿನ ಗಿಡ. ಮೊನ್ನೆ ಗಾಳಿಗೆ ಉಳ್ಕೊಂಡ್ವು, ಒಂದಿಷ್ಟು ಗಿಡಗಳು ಉಳ್ಕೊಂಡ್ವು. ಇದು ಅಷ್ಟೇ ಉಳಿತು. ನೋಡಬೇಕು ಇದ್ರದ್ದು ಏನಾಗುತ್ತೆ ಅಂಥೇಳಿ. ಆದರೆ ಯಾಕೋ ಡಲ್ ಹೊಡೆದದ್ದು ಗಿಡ, ಚಿಗಿತದೋ ಇಲ್ಲ ನೋಡೋಣ. ಚಿಗಿಲಿಲ್ಲ ನಾನು ಮತ್ತೊಂದು ಬೇರೆ ತಂದು ಹಾಕೋಬೇಕಷ್ಟೇ. ಇನ್ನು ಸೀತಾಫಲ ಗಿಡನೂ ಅಷ್ಟೇ. ಸೀತಾಫಲ ಗಿಡದಾಗ ಎಷ್ಟೊಂದು ಮೊಗಿ ಬಂದವ. ಸೊ ಈ ಸೀತಾಫಲ ಗಿಡಕ್ಕೆ ಏನು ಮಾಡಿನಂದ್ರೆ, ನಾನು ಸಣ್ಣ ಪಾಟ್ನಾಗ ಇತ್ತಲ್ಲ, ಈ ಸೈಜಿನ ಪಾಟ್ ಇಷ್ಟಾಗಿ ಇತ್ತು, ಅದನ್ನು ತೆಗೆದು ನಾನು ಇದು ಡ್ರಮ್ನಾಗ ಹಾಕ್ಕೊಂಡೀನಿ. ಸೊ ಡ್ರಮ್ನಾಗ ಹಾಕ್ಕೊಂಡಿನಿ. ಅದೇ ಥರ ಇಷ್ಟು ಕೆಲಸಗಳು ರೆಡಿ ಆಗ್ಲಿಕ್ಕತ್ತವೆ. ಸೊ ಗಿಡ ಬಿದ್ದ ಮೇಲೆ ಇಲ್ಲಿ ನೋಡ್ರಿ ಎಷ್ಟೊಂದು ವೇಸ್ಟ್ ಆಗಿದೆ ಎಲೆಗಳು ತಂದು ಹಾಕಿನಿ. ಸೊ ಇದನ್ನು ಹಿಂಗೆ ಮುಚ್ಚಿ ಸ್ಯಾಂಡ್ನಾಗ ಹಾಕಿಡ್ಬೇಕಂತ ಮಾಡೀನಿ. ನೋಡೋಣ, ಟೈಮ್ ಆದ್ರೆ ಅದನ್ನೊಂದಿಷ್ಟು ಹಾಕಿಡ್ತೀನಿ. ಸೊ ಸದ್ಯಕ್ಕೆ ಇಷ್ಟು ಕೆಲಸ ಗಾರ್ಡನಿಂದ ಆಗ್ಯದ. ಆದ್ರೂ ಭಾಳ ಬೇಜಾರಂತೂ ಆಯಿತು, ಯಾಕಂದರೆ ಎಲ್ಲ ಹಾಳಾಗೋಯ್ತು ಅಂಥೇಳಿ. ಇಲ್ಲೆಲ್ಲ ಲೈನ್ ಇಟ್ಟಿದ್ನಲ್ಲ, ಎಲ್ಲ ಬಿದ್ದೋಗಿದ್ದು. ಇವೆಲ್ಲ ಕೆಳಗೆ ಇಳಿಸಿದ್ದೆ, ಇದು ಬಿದ್ದೋಗಿತ್ತು. ಇದೊಂದು ಎತ್ತಿಟ್ಕೊಂಡಿನಿ. ಸೊ ಇದು ಅಷ್ಟು ಬಿದ್ದು ಹೋಗಿತ್ತು. ಮತ್ತು ನಿನ್ನೆ ರಾತ್ರಿ ನಾನು ಚಲೋ ಮಾಡ್ಕೊಂಡು ಎತ್ತಿಟ್ಕೊಂಡಿನಿ. ಈ ಮಳೆಗೆ ಹಾಕಿದ್ದು ಏನಾಗಿರಲಿಲ್ಲ. ಬಟ್ ಇದು ಏನದಲ್ಲ, ನಾನು ತೆಗೆದಿಟ್ಟಿದ್ದೆ ಗಾಳಿ ಬರೋ ಹೊತ್ತಾಗ. ಅದು ಬಿದ್ದೋಗಿತ್ತು ಅಷ್ಟಾಗಿ ನಾವು ಬರೋದ್ರಾಗ. ಅದು ಬಿದ್ದಿದ್ದು ನೋಡಿ ನಾನು ಉಳಿದಿದ್ದೆಲ್ಲ ಇದನ್ನೆಲ್ಲ ತೆಕ್ಕೊಂಡೆ. ಸೊ ಆಮೇಲೆ ಸದ್ಯಕ್ಕೆ ಇಷ್ಟಂತೂ ಆಗ್ಯದ ಗಿಡಗಳು. ಭಾಳಷ್ಟು ಹಾಳಾದ ಗಿಡ. ಸೊ ರಿಕವರಿ ಆಗ್ತದೆ, ಯಾಕಂದರೆ ಇದು ಕಾಮನ್, ಎಲ್ಲ ಗಾರ್ಡನರ್ಸಿಗೆ ಇದು ಕಾಮನ್. ಗಾಳಿ ಮಳೆ ಜೊತೆಗೆ ಗಿಡಗಳು ಇರಬೇಕಲ್ಲ, ಹಾಗಾಗಿ ಸೊ ಇದು ಕಾಮನ್. ಆಮೇಲೆ ಇಲ್ಲಿ ನೋಡ್ರಿ, ಇವೆಲ್ಲ ಯಾವ ಗಿಡ ಅಂತಂದರೆ ರೆಡ್ ಗೊಂಫೆರ್ನ ಗಿಡ. ಸೊ ಇದು
ಸೀಡ್ಸ್ ಹಾಕಿದ್ದು ಜಾಸ್ತಿ. ಸೊ ಅದ್ರಾಗ ಒಂದು ಸ್ವಲ್ಪ ಬಂದವ. ಇನ್ನೇನು ಗಿಡ ಹೋಗ್ತದಪ್ಪ ಅನ್ನಂಗಿತ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಅಲ್ಲಿ ಸ್ವಲ್ಪ ಇದ್ರದ್ದು ಸೀಡ್ಸ್ ಹಾಕ್ಕೊಂಡೆ. ಕೆಲವೊಂದು ಕಡೆ ಬಂದಿದ್ದಾವ, ಕೆಲವೊಂದು ಕಡೆ ಇನ್ನು ಬರ್ಲಿಕ್ಕತ್ತಾವ. ಇಲ್ಲೇ ಝೀನಿಯಾ ಹಾಕ್ಕೊಂಡಿದ್ದು ನೋಡಿ. ಇದೆಷ್ಟು ಫ್ಲವರ್ ಒಣಗಿತ್ತು, ಸೊ ಇಲ್ಲೇ ಹಾಕ್ಕೊಂಡಿದ್ದೆ. ಈ ಇದ್ರ ಗಿಡ ಜಾಸ್ತಿನೇ ಆಗ್ತಾವ. ಇಲ್ಲಿನೂ ಝೀನಿಯಾ ಹಾಕ್ಕೊಂಡಿನಿ, ಝೀನಿಯಾ ಬರಾಕತ್ತಾವ ಇಲ್ಲಿನೂ. ಸೊ ಇವು ಬೇರೆ ಬೇರೆ ಕಲರ್ದಿದ್ವು ಅನ್ಕೊತೀನಿ ನಾನು. ಸೇಮ್ ಕಲರ್ದೇನಲ್ಲ, ಬೇರೆ ಬೇರೆ ಇದ್ವು. ಅದು ಇರಬೇಕಿದು. ಇದು ಪಲ್ಯ ನಾವು ಊಟ ಮಾಡ್ತೀವಲ್ಲ ಅದು. ಸೊ ಸಾಕಷ್ಟು ಅಲ್ಲಿ ಬೆಳ್ಕೊಂಡದ. ಇದು ನೋಡ್ರಿ ಇಷ್ಟ ಐತೆ, ಹಾಳಾದಾಗ ಅನ್ಸಿಗತ್ತೆ, ತೆಗೆದುಬಿಡ್ತೀನಿ. ಇಷ್ಟು ಸಣ್ಣ ಪುಟ್ಟ ಕೆಲಸಗಳಿಂದ ದೊಡ್ಡ ಕೆಲಸದವರೆಗೂ ಇಷ್ಟೊಂದು ಕೆಲಸ ಗಾರ್ಡನಲ್ಲಿ ಇದ್ದೇ ಇರ್ತಾವ. ಸೊ ಓಕೆ ಫ್ರೆಂಡ್ಸ್, ಬಾಯ್.